ಅಪ್ಪನಿಗೆ ಚಿಕ್ಕಂದಿನಿಂದಲೂ ನನ್ನ ತಂಗಿ ರಮ್ಯಾ ಎಂದರೆ ಇಷ್ಟ. ಆದರೆ ಅವಳು ಅಪ್ಪನ ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಬರೆಸಿಕೊಂಡು ಅವರನ್ನು ಕೂಡ ಅಮೆರಿಕಕ್ಕೆ ಕರೆದುಕೊಂಡು ಹೋದಳು. ಎಲ್ಲ ಆಸ್ತಿಯನ್ನು ಮಾರಿ ಅದರಿಂದ ಅಮೆರಿಕದಲ್ಲಿ ದೊಡ್ಡ ಆಸ್ತಿಯನ್ನು ಮಾಡಲು ಅಪ್ಪನನ್ನು ಕೂಡ ಕರೆದುಕೊಂಡು ಹೋದಳು. ಆಗ ಮಗ ಆಗಿ ಹುಟ್ಟಿದ್ದಕ್ಕೆ ಅಪ್ಪ ನನಗೆ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಆದರೂ ಕೂಡ ದೂರದ ಊರಿಗೆ ಹೋಗಬೇಡಿ, ನೀವು ಹುಟ್ಟಿ ಬೆಳೆದ ದೇಶ ಇದು, ನಾನೇ ನಿಮ್ಮನ್ನು ಸಾಕುತ್ತೇನೆ, ಚೆನ್ನಾಗಿ ಓದಿಸಿದ್ದೀರಾ ಸಾಕು ಅಂತ ಎಷ್ಟು ಹೇಳಿದರೂ ಕೂಡ ನನ್ನ ಅಪ್ಪ ಕೇಳದೆ ಹೋದರು. ಆದರೆ ಒಂದು ದಿನ ದೇವಸ್ಥಾನದ ಎದುರುಗಡೆ ಅವರನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅಯ್ಯೋ, ನನ್ನ ಹೆಸರು ತರುಣ್, ಅಮ್ಮನ ಮುದ್ದಿನ ಮಗ. ಆದರೆ ಅಪ್ಪನಿಗೆ ನಾನು ಎಂದರೆ ಅಷ್ಟಕ್ಕಷ್ಟೇ. ಅವರಿಗೆ ರಮ್ಯಾ, ನನ್ನ ಮುದ್ದಿನ ತಂಗಿ, ಅವಳು ಎಂದರೆ ತುಂಬ ಇಷ್ಟ. ಚಿಕ್ಕಂದಿನಿಂದಲೂ ಅಪ್ಪ ನಮ್ಮಿಬ್ಬರ ವಿಷಯದಲ್ಲಿ ಪಾರ್ಶಿಯಾಲಿಟಿ ಮಾಡುತ್ತಿದ್ದರು. ಅವಳಿಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಕೊಡುತ್ತಿದ್ದರು. ಆದರೆ ಅದರ ವ್ಯತ್ಯಾಸ ಗೊತ್ತಾಗದೇ ಇರಲಿ ಅಂತ ಅಮ್ಮ ನನ್ನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಳು. ಈ ವಿಷಯವನ್ನು ತಿಳಿದ ರಮ್ಯಾ ಅಪ್ಪ ನನ್ನನ್ನು ಕಡೆಗಣಿಸುತ್ತಿದ್ದಾರೆ ಅಂತ ಏನೇ ತಪ್ಪುಗಳು ನಡೆದರೂ, ಏನೇ ದುಃಖ ಇದ್ದರೂ ಅಪ್ಪ ಬಂದ ತಕ್ಷಣ ಅಳಲು ಶುರು ಮಾಡುತ್ತಿದ್ದಳು. ನನ್ನ ಮೇಲೆ ಚಾಡಿ ಹೇಳುತ್ತಿದ್ದರು. ಕೆಲವೊಮ್ಮೆ ಅಪ್ಪ ಬೈದರೆ ಇನ್ನೂ ಕೆಲವು ಬಾರಿ ಹೊಡೆಯುತ್ತಿದ್ದರು. ನನಗೆ ಚೆನ್ನಾಗಿ ಹಿಡಿದುಕೊಂಡು ಅವಳಿಂದ. ಇದರಿಂದ ಚಿಕ್ಕಂದಿನಿಂದಲೂ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಬೆಳೆಯಲು ಸಾಧ್ಯವಾಗಲಿಲ್ಲ. ನಾನು ಅವಳನ್ನು ದ್ವೇಷ ಮಾಡುವುದು, ಅವಳು ನನ್ನನ್ನು ದ್ವೇಷ ಮಾಡುವುದು, ಅವಳಿಗಿಂತ ಚೆನ್ನಾಗಿ ನಾನು ಓದುವುದು, ನನಗಿಂತ ಚೆನ್ನಾಗಿ ಅವಳು ಓದುವುದು. ಪ್ರತಿ ವಿಷಯದಲ್ಲಿ ಇಬ್ಬರು ಕೂಡ ಕಾಂಪಿಟೇಷನ್ ಅನ್ನು ಇಟ್ಟುಕೊಂಡು ಬಿಟ್ಟೆವು. ಅಣ್ಣ ತಂಗಿ ಪ್ರೀತಿ ವಿಶ್ವಾಸ ಅವುಗಳು ಕೂಡ ಮರೆತು ಹೋದೆವು. ಇದರಿಂದ ಅವಳು ಚೆನ್ನಾಗಿ ಓದುತ್ತಿದ್ದಳು, ನಾನು ಚೆನ್ನಾಗಿ ಓದುತ್ತಿದ್ದೆ. ಅಪ್ಪನಿಗೆ ಅವನಿಗಿಂತ ನಾನು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದೇನೆ ಅಂತ ತೋರಿಸಬೇಕು. ಅದಕ್ಕಾಗಿ ಹಗಲು ರಾತ್ರಿ ಓದುತ್ತಿದ್ದಳು. ಅವಳು ನನಗಿಂತ ಜಾಸ್ತಿ ಮಾರ್ಕ್ಸ್ ಬಂದರೆ ಅಪ್ಪನ ಎದುರಿಗೆ ನಾನು ಚಿಕ್ಕವನಾಗಿ ಬಿಡುತ್ತೇನೆ ಅಂತ ನಾನು ಕೂಡ ಓದುತ್ತಿದ್ದೆ. ಒಟ್ಟಿನಲ್ಲಿ ಇಬ್ಬರ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ನಡೆಯಿತು. ಚಿಕ್ಕವಳಾಗಿದ್ದಾಗ ರಾಖಿ ಕಟ್ಟುತ್ತಿದ್ದಳು ಅಮ್ಮನ ಬಲವಂತಕ್ಕೆ. ಅವಳಿಗೆ ಬುದ್ಧಿ ಬಂದ ಮೇಲೆ ಕಟ್ಟುವುದನ್ನು ಬಿಟ್ಟು ಬಿಟ್ಟಳು. ಅವನೇ ಯಾರೋ ದೊಡ್ಡ ದೇವರೇ ನನ್ನ ರಕ್ಷಣೆ ಮಾಡಲು. ನನ್ನ ರಕ್ಷಣೆ ನನ್ನ ಅಪ್ಪ ಮಾಡುತ್ತಾರೆ, ನಾನೇ ಮಾಡಿಕೊಳ್ಳುತ್ತೇನೆ ಅಂತ ರಾಖಿಯನ್ನು ಕಟ್ಟುವುದನ್ನು ಕೂಡ ಬಿಟ್ಟು ಬಿಟ್ಟಳು. ನನಗೆ ತುಂಬ ನೋವಾಗುತ್ತಿತ್ತು. ಮೊದಲು ಪ್ರೀತಿ ವಿಶ್ವಾಸ ಎರಡೂ ಕಡೆಯೂ ಇರಬೇಕು. ಬಲವಂತವಾಗಿ ಏನು ಮಾಡಲು ಸಾಧ್ಯವಿಲ್ಲ. ಅವಳಿಗೆ ಬುದ್ಧಿ ಬಂದ ಮೇಲೆ ಅವಳು ಸರಿ ಹೋಗುತ್ತಾಳೆ ಅನ್ನುವ ನಂಬಿಕೆ ಇತ್ತು. ಆದರೆ ಅವಳು ದೊಡ್ಡವಳಾದಂತೆ ಇನ್ನೂ ಕೂಡ ನನ್ನನ್ನು ದ್ವೇಷ ಮಾಡುತ್ತಿದ್ದಳು. ನನ್ನನ್ನು ಬೇರೆ ಯಾರೋ ಒಬ್ಬ ಪ್ರತಿಸ್ಪರ್ಧಿ ಅನ್ನುವ ರೀತಿ ನೋಡುತ್ತಿದ್ದಳು. ತುಂಬ ದುಃಖವಾಗುತ್ತಿತ್ತು ನನಗೆ. ಈ ದುಃಖದ ಮಧ್ಯೆ ನನಗೆ ಸಿಕ್ಕಿದ್ದು ಶಿಲ್ಪ. ಇವಳು ನನ್ನ ಕ್ಲಾಸ್ಮೇಟ್. ನನ್ನ ತಂಗಿಗೂ ಕೂಡ ಇವಳು ಬೆಸ್ಟ್ ಫ್ರೆಂಡ್. ಮೊದಲು ನನ್ನ ತಂಗಿಯ ಫ್ರೆಂಡ್, ಆನಂತರ ನನ್ನ ಜೊತೆ ಚೆನ್ನಾಗಿರಲು ಶುರು ಮಾಡಿದಳು. ಆಗ ನನ್ನ ತಂಗಿ ನನ್ನ ಜೊತೆ ಮಾತನಾಡುವುದನ್ನು ಕೂಡ ಬಿಟ್ಟು ಬಿಟ್ಟಳು. ಅವಳ ಜೊತೆಯೂ ಕೂಡ ಇಂತಹ ಸಂದರ್ಭದಲ್ಲಿ ನನ್ನನ್ನು ತುಂಬ ಪ್ರೀತಿ ಮಾಡಲು ಶುರು ಮಾಡಿದಳು ಶಿಲ್ಪ. ಏಕೆಂದರೆ ಅವಳಿಗೆ ನಾನು ಇಷ್ಟು ದೊಡ್ಡವನಾಗಿದ್ದರೂ ನಮ್ಮ ಮನೆಯಲ್ಲಿ ನನ್ನ ಅಪ್ಪ ಮತ್ತು ತಂಗಿ ನಡೆಸಿಕೊಳ್ಳುವ ರೀತಿ ಇಷ್ಟವಾಗುತ್ತಿರಲಿಲ್ಲ. ಅವಳು ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟುಕೊಡಲು ತಯಾರಿರಲಿಲ್ಲ. ನನ್ನನ್ನು ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿದ್ದು ಕೂಡ ಅವಳೇ. ಶಿಲ್ಪ ಎಂದರೆ ಅಮ್ಮನಿಗೆ ತುಂಬ ಪ್ರೀತಿ. ಏಕೆಂದರೆ ಅವಳು ನನ್ನನ್ನು ತುಂಬ ಮುದ್ದಿಸುತ್ತಿದ್ದಳು, ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು, ನನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಕೊನೆ ಪಕ್ಷ ನಾನು ಸತ್ತು ಹೋದರೂ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ನಮ್ಮಿಬ್ಬರ ಮದುವೆ ಬಗ್ಗೆ ಪ್ರಸ್ತಾಪ ತೆಗೆದಳು ಅಮ್ಮ. ಆಗ ಶಿಲ್ಪ ಹೇಳಿದಳು, ಆಂಟಿ, ತುಂಬ ದಿನದಿಂದ ನನ್ನ ಮನಸ್ಸಿನಲ್ಲೂ ಅದೇ ಇರುವುದು. ನಿಮ್ಮ ಮಗನಷ್ಟು ಒಳ್ಳೆ ಹುಡುಗ ನನಗೆ ಸಿಗಲು ಸಾಧ್ಯವೇ ಇಲ್ಲ. ಇಬ್ಬರೂ ಕೂಡ ನಮ್ಮ ಕೆಲಸದಲ್ಲಿ ಉತ್ತಮವಾದುದನ್ನು ಸಾಧಿಸಿದ ನಂತರ ಮದುವೆ ಆಗುತ್ತೇವೆ. ಆಗ ಅಮ್ಮನೂ ಕೂಡ ಖುಷಿಪಟ್ಟಳು. ಈ ವಿಷಯವನ್ನು ತಿಳಿದ ಅಪ್ಪ ಯಾವಾಗಲೂ ಮುಖವನ್ನು ಎತ್ತಿಕೊಂಡು ಇರುತ್ತಿದ್ದ. ಕೋಪದಲ್ಲಿ ಇರುತ್ತಿದ್ದರು. ಅವರಿಗೆ ಆಗುತ್ತಿರಲಿಲ್ಲ. ಅವಳು ಮನೆಗೆ ಬಂದರೆ ಚೆನ್ನಾಗಿ ಬೈದು ಕಳಿಸುತ್ತಿದ್ದರು, ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ. ಇದನ್ನು ತಿಳಿದು ಒಂದು ದಿನ ನಾನು ಶಿಲ್ಪಾಳನ್ನು ಮದುವೆ ಆಗಿ ಬಂದೆ. ಮನೆಗೆ ಕರೆದುಕೊಂಡು ಬಂದಾಗ ಅಮ್ಮ ಖುಷಿಯಿಂದ ಮನೆ ತುಂಬಿಸಿಕೊಂಡರೆ ಅಪ್ಪ ದೊಡ್ಡ ರಂಪಾಟ ಮಾಡಿದ.
ನಮ್ಮಿಬ್ಬರನ್ನು ಮನೆಯಿಂದ ಹೊರಗಡೆ ಹೋಗಲು ಹೇಳಿದ. ಆಗ ಅಮ್ಮ, ಅವರು ಹೋದರೆ ನಾನು ಹೋಗುತ್ತೇನೆ, ಯಾವುದೇ ಕಾರಣಕ್ಕೂ ನನ್ನ ಮಗ ಸೊಸೆಯನ್ನು ಹೊರಗೆ ಕಳಿಸುವುದಿಲ್ಲ ಅಂತ ಅಪ್ಪನ ಎದುರಿಗೆ ನಿಂತು ಮೊದಲ ಬಾರಿ ಜಗಳ ಮಾಡಿದಳು. ಅಮ್ಮನ ಕೋಪಕ್ಕೆ ಅಪ್ಪ ತಲೆಬಾಗಿದರು. ಪ್ರತಿದಿನವೂ ಏನಾದರೂ ಒಂದು ಜಗಳ ಇರುತ್ತಿತ್ತು. ಶಿಲ್ಪ ಚೆನ್ನಾಗಿ ದುಡಿಯುತ್ತಿದ್ದಳು. ಹೆಚ್ಚು ಕಡಿಮೆ ಇಬ್ಬರದು ಒಂದೇ ಸಂಬಳ ಇರುತ್ತಿತ್ತು. ಆದರೂ ಕೂಡ ಸ್ವಲ್ಪ ಜಂಬವಿಲ್ಲ. ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಆಫೀಸ್ಗೆ ಹೋಗುತ್ತಿದ್ದಳು. ಅಮ್ಮನ ಮುದ್ದಿನ ಸೊಸೆ. ಇರುವ ಎಲ್ಲ ಒಡವೆಗಳನ್ನು ಪ್ರತಿಯೊಬ್ಬರು ಹೆಣ್ಣು ಮಗಳಿಗೆ ಕೊಟ್ಟರೆ ಅಮ್ಮ ಸೊಸೆಗೆ ಕೊಟ್ಟಳು. ನನ್ನ ಮಗಳಿಂದ ಮಗನ ಜೀವನ ಹಾಳಾಗಿ ಹೋಗಿದೆ. ನಿಮ್ಮ ಮಾವನವರ ಸ್ವಯಾರ್ಜಿತ ಆಸ್ತಿ ಎಲ್ಲ ಅವರು ನಿಮಗೆ ಕೊಡುತ್ತಾರೋ ಇಲ್ಲವೋ ತಿಳಿದಿಲ್ಲ. ಆದರೆ ನನ್ನ ಈ ಒಡವೆಗಳು ಮತ್ತು ನನ್ನ ತಂದೆ ಮನೆಯವರು ನನಗೆ ಕೊಟ್ಟಿರುವ ಜಮೀನು ಸ್ವಲ್ಪ ಇದೆ. ಎಲ್ಲವನ್ನು ಕೂಡ ನಿಮ್ಮಗಳ ಹೆಸರಿಗೆ ಮಾಡಿಸುತ್ತೇನೆ ಅಂತ ಹೇಳಿದಳು. ಇದಾದ ಸ್ವಲ್ಪ ದಿನಕ್ಕೆ ಇದ್ದಕ್ಕಿದ್ದಂತೆ ಬೆಳಿಗ್ಗೆ ಕಾಫಿಗೆ ಅಮ್ಮನನ್ನು ಏಳಿಸೋಣ ಅಂತ ಹೋದರೆ ಅಮ್ಮ ಎಚ್ಚರವಾಗಲಿಲ್ಲ. ಅಮ್ಮ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ಬಹಳ ಬೇಗ. ತುಂಬ ದುಃಖ ಜಾಸ್ತಿ ಆಯಿತು. ಏಕೆಂದರೆ ಅಮ್ಮ ನನ್ನ ಪ್ರಪಂಚವಾಗಿದ್ದಳು. ಚಿಕ್ಕಂದಿನಿಂದ ಇದ್ದಕ್ಕಿದ್ದಂತೆ ಆ ಪ್ರಪಂಚ ಕಣ್ಮರೆಯಾದರೆ ಬದುಕುವುದು ಹೇಗೆ? ಈ ಕಷ್ಟದ ಸಮಯದಲ್ಲಿ ಶಿಲ್ಪ ನನಗೆ ಸಾಥ್ ನೀಡಿದಳು. ಅಪ್ಪನಿಗಾಗಲಿ ತಂಗಿಗೆ ಆಗಲಿ ಅಷ್ಟೊಂದು ದುಃಖ ಇರಲಿಲ್ಲ. ಇಬ್ಬರು ಸ್ವಾರ್ಥಿಗಳೇ. ಮನೆಯಲ್ಲಿ ಏನೇ ಕಷ್ಟ ಬಂದರೂ ಕೂಡ ಅವರಿಗೆ ಸ್ವಲ್ಪವೂ ನೋವಾಗುವುದಿಲ್ಲ. ಈ ಮನೆ ನನ್ನದು ಮತ್ತು ಅಮ್ಮನದು. ಏನೇ ಕಷ್ಟ ಬಂದರೂ ಅವರೇ ಬರೇ ಅನುಭವಿಸಲಿ, ಸಾಯಲಿ ಅಂತ ಇಬ್ಬರ ಮನೋಭಾವನೆ ಇತ್ತು. ಆದರೆ ಅವರುಗಳ ಮೇಲೆ ನನಗಾಗಲಿ ಅಮ್ಮನಿಗೆ ಆಗಲಿ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಅವರಿಬ್ಬರು ಅದೇ ರೀತಿ ಅಂತ ನಾವು ಬಿಟ್ಟು ಬಿಟ್ಟಿದ್ದೆವು. ಆದರೂ ಕೂಡ ಅವರುಗಳು ನಮ್ಮನ್ನು ಬಿಡುತ್ತಿರಲಿಲ್ಲ. ಬ್ರೋಕರ್ ಕಡೆಯಿಂದ ಅಪ್ಪ ತಂಗಿಗೆ ಒಳ್ಳೆಯ ಸಂಬಂಧವನ್ನು ನೋಡಿದರು. ತುಂಬ ಶ್ರೀಮಂತರಂತೆ ಹುಡುಗ ಅಮೆರಿಕದಲ್ಲಿರುವುದು. ಮದುವೆ ಆದ ಮೇಲೆ ಶಿಲ್ಪ ಕೂಡ ಅಮೆರಿಕಕ್ಕೆ ಹೋಗಬೇಕಂತೆ. ಇದಕ್ಕೆ ಅವಳು ಒಪ್ಪಿದಳು. ಅಷ್ಟೊಂದು ಶ್ರೀಮಂತರು ಅವಳು ಎಲ್ಲಿ ಬಿಡುತ್ತಾಳೆ? ಅವಳಿಗೆ ಹುಡುಗ ಹೇಗಿದ್ದರೂ ಪರವಾಗಿಲ್ಲ, ದುಡ್ಡಿರಬೇಕು ಅಷ್ಟೇ. ಅಪ್ಪನ ಸ್ವಭಾವ ಕೂಡ ಅದೇ ರೀತಿ. ಹುಡುಗನನ್ನು ನೋಡದೆ ಇಬ್ಬರೂ ಕೂಡ ಮದುವೆಗೆ ಒಪ್ಪಿಕೊಂಡರು. ಆಗ ಶಿಲ್ಪ ಹೇಳುತ್ತಾಳೆ, ಇಬ್ಬರು ಓಡಾಡಿ ಮಾತನಾಡಿ ಹೊಂದಾಣಿಕೆ ಇಲ್ಲವಾದರೆ ಬೇಡ ಅಂತ. ಆಗ ರಮ್ಯಾ, ನನಗೆ ಒಳ್ಳೆಯ ಸಂಬಂಧ ಸಿಕ್ಕಿದೆ, ನಿನಗೆ ಏನೂ ಗತಿಯಿಲ್ಲದ ಹುಡುಗ ಸಿಕ್ಕಿದ್ದಾನೆ ಅಂತ ಅವಳ ಮೇಲೆ ಜಗಳ ಮಾಡಲು ಶುರು ಮಾಡಿದಳು. ಮೂರ್ಖರಿಗೆ ಪೆಟ್ಟು ಬಿದ್ದಾಗಲೇ ಅರ್ಥವಾಗುವುದು, ಬುದ್ಧಿಯ ಮಾತು ಎಂದು ಅರ್ಥವಾಗುವುದಿಲ್ಲ ಅಂತ ಅವಳು ಸುಮ್ಮನಾದಳು. ಮದುವೆಗೆ ಅಪ್ಪ ಸ್ವಲ್ಪ ಕೂಡ ಕಡಿಮೆ ಮಾಡಿಲ್ಲ. ತುಂಬ ವಿಜೃಂಭಣೆಯಿಂದ ಮಾಡಿದರು. ಬೆಲೆ ಬಾಳುವ ಒಡವೆಗಳು, ಸೀರೆಗಳು, ಮದುವೆಯನ್ನು ಕೂಡ ಮಾಡಿದ ಚೌಟ್ರಿ ಬಾಡಿಗೆ ಕೂಡ 10 ಲಕ್ಷಕ್ಕಿಂತ ಜಾಸ್ತಿ ಇತ್ತು. ಅವರು ಎಷ್ಟು ದಿನ ಸಂಪಾದನೆ ಮಾಡಿ ಕೂಡಿಟ್ಟಿದ್ದ ಎಲ್ಲ ದುಡ್ಡನ್ನು ಅವಳ ಮದುವೆಗೆ ಹಾಕಿದರು. ಅವಳು ಕೂಡ ಚೆನ್ನಾಗಿ ಖರ್ಚು ಮಾಡಿಸಿದಳು. ಮನೆಯಲ್ಲಿ ನಾವು ಇದ್ದೇವೆ ಅಂತ ಯಾರಿಗೂ ಕೂಡ ಅರಿವೇ ಇಲ್ಲ. ಏಕೆಂದರೆ ನನಗಾಗಲಿ ನನ್ನ ಹೆಂಡತಿಗೆ ಆಗಲಿ ಒಂದು ಜೊತೆ ಬಟ್ಟೆ ಕೂಡ ತೆಗೆದುಕೊಟ್ಟಿಲ್ಲ. ಆದರೂ ಕೂಡ ಜನರ ಹೆದರಿಕೆ, ಮಾನ ಮರ್ಯಾದೆ ಹೋಗುತ್ತದೆ ಅಂತ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾದೆವು. ಅಣ್ಣ ಮತ್ತು ಅತ್ತಿಗೆ ಮಾಡಬೇಕಾದ ಎಲ್ಲ ಶಾಸ್ತ್ರಗಳನ್ನು ತೀರಾ ಅಚ್ಚುಕಟ್ಟಾಗಿ ಮಾಡಿದೆವು. ನಮ್ಮಿಬ್ಬರಿಗೆ ತುಂಬ ಖುಷಿಯಾಗುತ್ತಿತ್ತು. ನಮಗೆ ಅವರು ಕೊಡುವುದು ಏನೂ ಬೇಡ. ಏಕೆಂದರೆ ಇಬ್ಬರು ತುಂಬ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತೇವೆ. ಕೈ ತುಂಬ ಸಂಬಳ ಬರುತ್ತದೆ. ಸ್ವಲ್ಪ ದಿನಗಳಾದರೆ ನಾವೇ ನಮಗೆ ಬೇಕಾದ ಆಸ್ತಿಯನ್ನು ಸಂಪಾದಿಸಿಕೊಳ್ಳುತ್ತೇವೆ. ಮದುವೆ ಆದ ಮೇಲೆ ಹುಡುಗನ ಮನೆಯವರು ಕೂಡ ನಮ್ಮ ಮನೆಗೆ ಬಂದು ಹೋಗುತ್ತಿದ್ದರು. ಎಲ್ಲರನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡೆವು. ಎಲ್ಲ ಕಾರ್ಯಕ್ರಮಗಳು ಮುಗಿಯಿತು. ಇನ್ನು ರಮ್ಯಾ ಹುಡುಗನ ಜೊತೆ ಅಮೆರಿಕಕ್ಕೆ ಹೋಗಬೇಕು. ಮನಸ್ಸು ಭಾರವಾಗುತ್ತಿತ್ತು. ಎಷ್ಟು ಹೇಳಿದರು ಅವಳು ನನ್ನ ಪ್ರೀತಿಯ ತಂಗಿ. ಅವಳಿಗೆ ತಿಳುವಳಿಕೆ ಇಲ್ಲ, ಹಾಳಾಗಿ ಬಿಟ್ಟಿದ್ದಳು. ಆದರೂ ಕೂಡ ಅವಳು ನನ್ನಿಂದ ದೂರ ಹೋಗುತ್ತಿರುವುದು ನನ್ನ ಹೃದಯದ ಒಂದು ಭಾಗವನ್ನು ಕಡಿದಂತೆ ಆಗುತ್ತದೆ. ಇದನ್ನು ಅವಳಿಗೆ ಹೇಳಿಕೊಂಡರೆ ಅವಳು, ನಾಟಕ ಆಡುತ್ತೀಯಾ? ನನ್ನ ಗಂಡ ಶ್ರೀಮಂತ, ನಿನಗೆ ಏನಾದರೂ ಸಹಾಯ ಮಾಡಲಿ ಅಂತ ಅಲ್ಲವೇ ಅನ್ನುವ ಕೊಂಕು ಮಾತನ್ನು ಹಾಡಿದಳು. ಇದಕ್ಕಿಂತ ಹೊಸ ವಿಷಯವೆಂದರೆ ನಮ್ಮ ಮನೆಯನ್ನು ಖಾಲಿ ಮಾಡಿಸಲು ಆಗಲೇ ಮನೆಯನ್ನು ತೆಗೆದುಕೊಂಡವರು ಬಂದಿದ್ದಾರೆ. ವಿಷಯ ಕೇಳಿದ್ದಕ್ಕೆ
ನಿಮ್ಮ ಅಪ್ಪ ಈ ಮನೆಯನ್ನು ನಮಗೆ ಮಾರಿಬಿಟ್ಟಿದ್ದಾರೆ ಅಂತ ಹೇಳಿದರು. ಅಪ್ಪನನ್ನು ಕೇಳಿದಾಗ ಅವರು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಅವರು ಈ ಮನೆಯನ್ನು ಮಾತ್ರವಲ್ಲ, ಈ ಊರಿನಲ್ಲಿ ಇರುವ ಅವರ ಅಪ್ಪನ ಮನೆಯಲ್ಲಿ ಇರುವ ಎಲ್ಲ ಆಸ್ತಿಯನ್ನು ಮಾರಿಬಿಟ್ಟಿದ್ದಾರೆ. ಒಂದೇ ಒಂದು ಅಡಿ ಕೂಡ ಬಿಟ್ಟಿಲ್ಲ. ಆಸ್ತಿಯನ್ನು ಇಟ್ಟುಕೊಂಡರೆ ಎಲ್ಲಿ ನನಗೆ ಕೊಡಬೇಕಾಗುತ್ತದೆ ಅನ್ನುವ ಭಯ. ನನ್ನ ಪಿತ್ರಾರ್ಜಿತ ಆಸ್ತಿ, ನನ್ನ ತಾತನ ಆಸ್ತಿಯನ್ನು ಮಾರಿಬಿಟ್ಟಿದ್ದಾರೆ. ಈಗ ಏನು ಮಾಡಲಿ? ನನಗೆ ಸಂಕಟವಾಯಿತು. ನಾನು ಕೂಡ ಅವರಿಗೆ ಮಗನೇ, ಆದರೆ ನನಗೆ ಬಿಟ್ಟು ಮಗಳಿಗೆ ಎಲ್ಲವನ್ನು ಧಾರೆ ಎರೆದಿದ್ದಾರೆ. ಅಮ್ಮ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಅಪ್ಪನ ಹತ್ತಿರ ಕೇಳಿದಾಗ ಅವರು ನನ್ನ ಜೊತೆ ಮಾತನಾಡಲಿಲ್ಲ. ಕೊನೆ ಪಕ್ಷ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಕೋರ್ಟಿಗೆ ಹೋಗುತ್ತೇನೆ ಅಂತ ಅಪ್ಪನ ಜೊತೆ ಜಗಳ ಮಾಡಿದೆ. ಇದನ್ನೆಲ್ಲ ಕೇಳಿಸಿಕೊಂಡ ನನ್ನ ಹೆಂಡತಿ ರೂಮಿಗೆ ಕರೆದುಕೊಂಡು ಹೋಗಿ ಸಮಾಧಾನ ಮಾಡಿದಳು. ನಾವಿಬ್ಬರು ಚೆನ್ನಾಗಿ ದುಡಿಯುತ್ತೇವೆ. ನಮಗೆ ಅವರ ಆಸ್ತಿಯ ಅವಶ್ಯಕತೆ ಇಲ್ಲ. ನಾವೇ ಸ್ವಲ್ಪ ದಿನ ಹೋದರೆ ತುಂಬ ಆಸ್ತಿಯನ್ನು ಸಂಪಾದಿಸಬಹುದು. ಇನ್ನು ಪಿತ್ರಾರ್ಜಿತ ಆಸ್ತಿ, ನಿನ್ನ ಸ್ವಂತ ಪಿತೃವಿಗೆ ಅವರ ಮನಸ್ಸಿನಲ್ಲಿ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದ ಮೇಲೆ ಆ ಆಸ್ತಿಗಾಗಿ ಯುದ್ಧ ಮಾಡುವುದರಲ್ಲಿ ಅರ್ಥವಿಲ್ಲ. ಕೊಟ್ಟರೂ ಕೂಡ ನಿನ್ನ ಸ್ವಂತ ತಂಗಿಗೆ ಅಲ್ಲವೇ ಕೊಟ್ಟಿರುವುದು. ಅವಳು ಚೆನ್ನಾಗಿದ್ದರೂ ಕೂಡ ನೀನು ಚೆನ್ನಾಗೇ ಇದ್ದಂತೆ ಅಲ್ಲವೇ? ಏಕೆ ಈ ರೀತಿ ಆಡುತ್ತಿರುವೆ ಅಂತ ನನ್ನ ಹೆಂಡತಿ ಸಮಾಧಾನ ಮಾಡಿದಾಗ ನನಗೂ ಕೂಡ ಸಮಾಧಾನವಾಯಿತು. ಕೈ ತುಂಬ ನಮ್ಮಿಬ್ಬರಿಗೂ ಸಂಬಳ ಬರುತ್ತದೆ. ಇವರ ಆಸ್ತಿಯ ಅವಶ್ಯಕತೆ ನಮಗೆ ಇಲ್ಲ. ಆದರೂ ಕೂಡ ಅಪ್ಪ ಆಸ್ತಿಗಿಂತ ಹೆಚ್ಚಿಗೆ ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಅಂತ ಅಂದುಕೊಂಡಿದ್ದೆ. ಮನಸ್ಸಿನಲ್ಲಿ ಪ್ರೀತಿ ಇದೆ, ಮೇಲೆ ಮಾತ್ರ ಈ ರೀತಿ ಅಂತ ಇಲ್ಲ. ಮೇಲೆ ಎಷ್ಟು ಕೋಪವಿದೆ, ಮನಸ್ಸಿನಲ್ಲೂ ಕೂಡ ಅದೇ ರೀತಿ. ನಾನು ಮಾಡಿದ ತಪ್ಪು ಏನೂ ತಿಳಿದಿಲ್ಲ. ಚಿಕ್ಕಂದಿನಿಂದಲೂ ಅವರಿಗೆ ನಾನು ಇಷ್ಟವಾದ ಕೆಲಸ ಮಾಡಿದರೂ ಕೂಡ ನನ್ನನ್ನು ಪ್ರೀತಿಸಲಿಲ್ಲ. ಅದಕ್ಕಾಗಿ ಪಶ್ಚಾತ್ತಾಪ ಪಡುವ, ದುಃಖ ಪಡುವ ಅವಶ್ಯಕತೆ ಇಲ್ಲ. ನನ್ನ ಪಾಲಿಗೆ ಏನು ಬಂತು, ನಾನು ಅದರಲ್ಲಿ ನೆಮ್ಮದಿಯಾಗಿ ಇರಲು ಪ್ರಯತ್ನಿಸುತ್ತೇನೆ ಅಂತ ಅಮ್ಮನ ಫೋಟೋವನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದೆ. ಆಗ ನನ್ನ ಹೆಂಡತಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಯಾವ ಜನ್ಮದ ಮೈತ್ರಿಯೂ ತಿಳಿದಿಲ್ಲ. ತಾಯಿಯ ಹೃದಯವಿರುವ ಇವಳು ನನ್ನ ಹೆಂಡತಿಯಾಗಿದ್ದು ಎಷ್ಟೋ ಜನ್ಮದ ಅದೃಷ್ಟ. ಪ್ರತಿ ಬಾರಿ ಕತ್ತಲೆ ಅಂತ ಕುಳಿತಾಗ ನನಗೆ ದಾರಿ ತೋರಿಸುತ್ತಾಳೆ. ನಾನು ಮತ್ತು ನನ್ನ ಹೆಂಡತಿ ಮನೆಯನ್ನು ಖಾಲಿ ಮಾಡಿ ಹೊರಟು ಹೋದವು. ಇದೇ ದಿನ ಅಪ್ಪನೂ ಕೂಡ ನನ್ನ ತಂಗಿ ಮತ್ತು ತಂಗಿ ಗಂಡನ ಜೊತೆ ಅಮೆರಿಕಕ್ಕೆ ಹೊರಟು ಹೋದರು. ಏರ್ಪೋರ್ಟ್ಗೆ ಹೋಗೋಣ ಅಂತ ಅಂದುಕೊಂಡರೆ ನಮ್ಮಿಬ್ಬರನ್ನು ಕಂಡರೆ ಅಪ್ಪನಿಗಾಗಲಿ ತಂಗಿಗೆ ಆಗಲಿ ಇಷ್ಟವಿಲ್ಲ. ಇನ್ನು ಅವರ ಮೂಡ್ ಆಫ್ ಮಾಡುವುದು ಬೇಡ ಅಂತ ಹೋಗಲಿಲ್ಲ. ಬದುಕು ಇದೇ ರೀತಿ ಸಾಗುತ್ತಿದೆ. ಮೊದಲು ಕಷ್ಟ ಅಂತ ಅನಿಸುತ್ತಿತ್ತು. ಅಪ್ಪನಿಗೆ ಫೋನ್ ಮಾಡಿದರೆ ಅಪ್ಪನ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಅಪ್ಪನ ಜೊತೆ ಮಾತನಾಡಬೇಕು ಅಂತ ತಂಗಿಗೆ ಫೋನ್ ಮಾಡಿದರೆ ಅವಳು ಕೂಡ ಸರಿಯಾಗಿ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಅಪ್ಪ ಇಲ್ಲಿಂದ ಹೋಗಿ ಸುಮಾರು ವರ್ಷಗಳೇ ಕಳೆದಿದೆ. ಆದರೂ ಕೂಡ ಒಂದು ಬಾರಿ ಕೂಡ ಮಾತನಾಡಲಿಲ್ಲ. ಅಮ್ಮನ ಪ್ರತಿರೂಪದ ಒಂದು ಹೆಣ್ಣು ಮಗುವಿಗೆ ನನ್ನ ಹೆಂಡತಿ ಜನ್ಮ ನೀಡಿದಳು. ನಮ್ಮ ಪುಟ್ಟ ಪ್ರಪಂಚ, ನಾವು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದೇವೆ. ಹಳೆಯ ಕಹಿಯನ್ನು ಮರೆತು ಇಂದು ನನ್ನ ಮುದ್ದು ಮಗಳ ಹುಟ್ಟುಹಬ್ಬ. ನನ್ನ ತಾಯಿಯೇ ಈ ಮಗಳ ರೂಪದಲ್ಲಿ ಬಂದಿದ್ದಾಳೆ ನನ್ನ ಜೊತೆ ಇರಲು ಅಂತ ನನ್ನ ನಂಬಿಕೆ. ಅಮ್ಮನ ಗುಣಗಳು ಇವಳಲ್ಲೂ ಇವೆ. ಪುಟ್ಟ ಮಗುವಾದರೂ ಅದು ಕಾಣಿಸುತ್ತದೆ. ಅಮ್ಮನಿಗೆ ದಾನ ಧರ್ಮ ಎಂದರೆ ತುಂಬ ಇಷ್ಟ. ಅದಕ್ಕಾಗಿ ದೇವಸ್ಥಾನದಲ್ಲಿ ಭಿಕ್ಷುಕರಿಗೆ ಊಟ ಮತ್ತು ಬಟ್ಟೆಯನ್ನು ಕೊಡೋಣ, ದುಬಾರಿ ಫಂಕ್ಷನ್ ಬೇಡ ಅಂತ ನನ್ನ ಹೆಂಡತಿ ಹೇಳಿದಳು. ಅದು ಕೂಡ ಸರಿ ಅಂತ ಅನಿಸಿತು. ಸಾಯಂಕಾಲ ಮಗು ಮತ್ತು ಹೆಂಡತಿಯ ಜೊತೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ಹೊರಗಡೆ ಇರುವ ಭಿಕ್ಷುಕರಿಗೆ ಊಟವನ್ನು ಕೊಡುತ್ತಿದ್ದೆ. ಆದರೆ ಒಂದು ಭಿಕ್ಷುಕ ಹಿಂದೆ ಆದಂತೆ ಕುಳಿತಿದ್ದ. ಅವನಿಗೆ ಊಟ ಬಡಿಸುವುದು ನಿಧಾನವಾಯಿತು. ಅವನೇ ಕೇಳುತ್ತಾನೆ, ನಿನ್ನ ಅಪ್ಪನಿಗೆ ನೀನು ಊಟ ಕೊಡುವುದಿಲ್ಲವೇ ಕಂದ? ನಿನ್ನ ಅಪ್ಪ ಮಾಡಿದ ತಪ್ಪಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಆ ಭಿಕ್ಷುಕ ಅಳುತ್ತಿದ್ದಾನೆ. ನನಗೆ ಆ ಧ್ವನಿ ತೀರಾ ಪರಿಚಿತ. ಯಾರೋ ಅಂತ ನೆನಪು ಮಾಡಿಕೊಳ್ಳುತ್ತಿದ್ದಾಗ ಸಡನ್ ಆಗಿ ಎದೆ ಹೊಡೆದು ಹೋಯಿತು. ನನ್ನ ಅಪ್ಪನ ಧ್ವನಿ. ಅಯ್ಯೋ, ನನ್ನ ಅಪ್ಪ ಅಂತ ಅವರನ್ನು ನಿರಂತರವಾಗಿ ನೋಡುತ್ತಿದ್ದೇನೆ. ಆದರೆ ಅವರ ಗುರುತೇ ಸಿಗುತ್ತಿಲ್ಲ. ನನ್ನ ಅಪ್ಪ ಎಷ್ಟು ಕ್ಲೀನಾಗಿ ಇದ್ದರು, ಚೆನ್ನಾಗಿ ಬಟ್ಟೆ ಹಾಕುತ್ತಿದ್ದರು, ಸ್ವಲ್ಪ ಧೂಳಾದರೂ ಕೂಡ ಗಲಾಟೆ ಮಾಡುತ್ತಿದ್ದರು. ಅಂಥವರು ಈ ದೇವಸ್ಥಾನದಲ್ಲಿ ಕೊಳಕು ಬಟ್ಟೆಯನ್ನು ಹಾಕಿಕೊಂಡಿದ್ದಾರೆ.
ಕೂದಲು ಬೆಳೆದಿದೆ, ವಿಕಾರವಾಗಿ ಇದ್ದಾರೆ. ಸ್ನಾನ ಮಾಡಿ ತುಂಬ ದಿನಗಳಾಗಿರಬೇಕು. ಊಟ ಇಲ್ಲಿ ಸಿಗುವ ಭಿಕ್ಷೆಯನ್ನು ತಿನ್ನುತ್ತಿರಬೇಕು. ನನ್ನ ಎದೆ ಹೊಡೆದು ಹೋಯಿತು. ಅಪ್ಪ ಅಂತ ಜೋರಾಗಿ ಅಳುತ್ತಾ ತಬ್ಬಿಕೊಳ್ಳಲು ಹೋದೆ. ಆದರೆ ದೂರ ನಿಲ್ಲು, ನಾನು ನಿನಗೆ ಮಾಡಿದ ಮೋಸಕ್ಕೆ ಆ ಭಗವಂತ ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ನನಗಾಗಿ ಅಳುತ್ತೀಯ. ಎಂಥ ವಿಚಿತ್ರ ಅಲ್ಲವೇ? ಯಾವ ಅಪ್ಪ ನಿನಗೆ ಆಸ್ತಿಯನ್ನು ಕೊಡದೆ ಮನೆಯಿಂದ ಓಡಿಸಿದನು? ಅವನಿಗಾಗಿ ಏಕೆ ಕಣ್ಣೀರು ಕಂದ? ಈ ಮಾತುಗಳನ್ನು ಹೇಳುತ್ತಾ ಅಪ್ಪ ಅಳುತ್ತಿದ್ದಾರೆ. ಎಂದೂ ಕೂಡ ಇಷ್ಟೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನನ್ನ ಅಪ್ಪ ಇರುತ್ತಾರೆ ಅಂತ ನಾನು ಭಾವಿಸಿರಲಿಲ್ಲ. ನಾನು ಮತ್ತು ಹೆಂಡತಿ ಬಲವಂತ ಮಾಡಿದೆವು, ಮನೆಗೆ ಬನ್ನಿ, ನಾವು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ ಅಂತ. ನನ್ನ ಅಪ್ಪ ಒಪ್ಪಲಿಲ್ಲ. ಚಿಕ್ಕ ಮಗು ಆದ ದಿನದಿಂದಲೂ ನಿನ್ನ ಮೇಲೆ ನನಗೆ ಗೊತ್ತಿಲ್ಲದ ದ್ವೇಷ, ಕೋಪ, ಸಿಟ್ಟು ಅದನ್ನೆಲ್ಲ ತೀರಿಸಿಕೊಂಡಿದ್ದೇನೆ. ಅದಕ್ಕಾಗಿ ನನಗೆ ಈ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ಬಿಡು, ನಾನು ಮಾಡಿದ್ದನ್ನು ನಾನೇ ಅನುಭವಿಸುತ್ತೇನೆ. ಅವರ ಮಾತನ್ನು ಕೇಳಲಿಲ್ಲ. ಆ ಪುಟ್ಟ ಮಗುವನ್ನು ತೋರಿಸಿದೆ. ನೋಡು, ಇವಳು ಅಮ್ಮನ ರೀತಿ ಇಲ್ಲವೇ? ಮತ್ತೆ ಅಮ್ಮ ಹುಟ್ಟಿ ಬಂದಿದ್ದಾಳೆ, ನೀವು ಇವಳ ಲಾಲನೆ ಪಾಲನೆ ಮಾಡಬೇಕು ಅಂತ ಹೇಳಿದಾಗ ಅಪ್ಪನ ಹೃದಯ ಕರಗಿತು. ಆಸೆ ಬಂತು. ಅಮ್ಮ ಅಂತ ಅಂದ ತಕ್ಷಣ ಅಷ್ಟು ಮಾತಿಗೆ ಒಪ್ಪಿಕೊಂಡರು. ಮನೆಗೆ ಬಂದರು. ಚೆನ್ನಾಗಿ ಸ್ನಾನ ಮಾಡಿಸಿದೆ. ಅವರಿಗೆ ಹೊಸ ಬಟ್ಟೆಗಳನ್ನು ಕೊಂಡು ತಂದೆ. ಅವರ ಗಡ್ಡ ಮತ್ತು ತಲೆಯ ಕೂದಲನ್ನು ತೆಗೆಸಿದೆ. ಡಾಕ್ಟರನ್ನು ಕರೆದು ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದೆವು. ಸಣ್ಣ ಪುಟ್ಟ ಸಮಸ್ಯೆ ಅಷ್ಟೇ, ಮೇಜರ್ ಪ್ರಾಬ್ಲಮ್ ಯಾವುದೂ ಇಲ್ಲ ಅಂತ ಮಾತ್ರೆಗಳನ್ನು ಕೊಟ್ಟರು. ಸ್ವಲ್ಪ ದಿನಗಳಾಯಿತು. ಅಪ್ಪ ಕೂಡ ಸುಧಾರಿಸಿಕೊಂಡರು. ಈಗ ಅವರು ಸಂಪೂರ್ಣವಾಗಿ ನನ್ನ ಮಗಳ ಜೊತೆ ಇರುತ್ತಾರೆ. ಅವಳನ್ನು ಆಟ ಆಡಿಸುವುದು, ಅವಳಿಗೆ ತಿನ್ನಿಸುವುದು, ಅವಳನ್ನು ವಾಕ್ಗೆ ಕರೆದುಕೊಂಡು ಹೋಗುವುದು. ನಾನು ಮತ್ತು ನನ್ನ ಹೆಂಡತಿ ತುಂಬ ನೆಮ್ಮದಿಯಾಗಿ ಕೆಲಸಕ್ಕೆ ಹೋಗುತ್ತೇವೆ. ಅಪ್ಪ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ಸ್ವಂತ ಮಕ್ಕಳ ರೀತಿ ನೋಡಿಕೊಳ್ಳುತ್ತಾರೆ. ಅಪ್ಪ ಸುಧಾರಿಸಿಕೊಂಡ ಮೇಲೆ ತಂಗಿಯ ಬಗ್ಗೆ ವಿಚಾರಿಸಿದಾಗ ಅಪ್ಪ ತುಂಬ ಕೋಪಗಳು ಮಾಡಿಕೊಂಡರು. ನಾನು ಮಾಡಿದ ತಪ್ಪಿಗೆ ಅವಳು ಶಿಕ್ಷೆ ಕೊಟ್ಟಳು. ನಿನಗೆ ಮೋಸ ಮಾಡಿದೆ, ಅವಳು ನನಗೆ ಮೋಸ ಮಾಡಿದಳು ಕಂದ. ಪ್ರತಿಯೊಂದು ಆಸ್ತಿಯನ್ನು ಮಾರಿದ, ಎಲ್ಲ ದುಡ್ಡನ್ನು ಅವಳ ಅಕೌಂಟ್ಗೆ ಹಾಕುವವರೆಗೂ ನೆಮ್ಮದಿಯಾಗಿ ಚೆನ್ನಾಗಿ ಇದ್ದಳು. ನೀನು ನನ್ನ ಮನೆಗೆ ಸೂಟ್ ಆಗುವುದಿಲ್ಲ. ನಮ್ಮ ಮನೆಯವರು ತುಂಬ ಶ್ರೀಮಂತರು, ನಿಮಗೆ ಯಾವುದೇ ಸ್ಟೇಟಸ್ ಇರುವುದಿಲ್ಲ ಅಂತ ಹೇಳಿ ಏರ್ಪೋರ್ಟ್ನಲ್ಲೇ ನನ್ನನ್ನು ಬಿಟ್ಟು ಹೊರಟು ಹೋದಳು. ನನಗಾಗಿ ಅವಳು ಟಿಕೆಟನ್ನು ಕೂಡ ಬುಕ್ ಮಾಡಿರಲಿಲ್ಲ. ಸುಮ್ಮನೆ ದುಡ್ಡಿಗಾಗಿ ನಾಟಕ ಮಾಡಿದಳು. ಇದೆಲ್ಲ ಅವಳ ಗಂಡನ ಕಣ್ಣ ಎದುರಿಗೆ ನಡೆದರೂ ಅವನು ಕೂಡ ಮಾವ ಪಾಪ ಹೋಗಲಿ ಅನ್ನುವ ಮಾತು ಅವನ ಬಾಯಿಂದ ಬಂದಿಲ್ಲ. ಇಬ್ಬರೂ ಕೂಡ ನಾನು ಮತ್ತು ನನ್ನ ಅಪ್ಪ ಇಷ್ಟು ವರ್ಷಗಳ ಕಾಲ ಸಂಪಾದನೆ ಮಾಡಿದ್ದನ್ನು ಎತ್ತಿಕೊಂಡು ಹೋದರು ಅಂತ ಅಪ್ಪ ಕಣ್ಣಿನಲ್ಲಿ ಕಣ್ಣೀರು ಹಾಕಿದರು. ಕೊನೆಗೆ ಎಲ್ಲೂ ಹೋಗಲು ಮನಸ್ಸಾಗಲಿಲ್ಲ. ದೇವಸ್ಥಾನಕ್ಕೆ ಹೋದೆ. ಹೊಟ್ಟೆ ಹಸಿವಾಗುತ್ತಿತ್ತು. ಊಟಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದೆ. ಕೊನೆಗೆ ಅದೇ ಅಭ್ಯಾಸವಾಯಿತು. ಕಂದ, ನಿನಗೆ ನಾನು ಎಂದೂ ಕೂಡ ಅಪ್ಪನಾಗಲಿಲ್ಲ. ಯಾವ ಅಧಿಕಾರದ ಮೇಲೆ ನಿನ್ನ ಹತ್ತಿರ ಬರಲೇ ಅಲ್ಲವೇ? ಆದರೆ ನೀನು ನನ್ನ ಕೈ ಬಿಡಲಿಲ್ಲ. ನನ್ನ ಪಾಲಿನ ದೇವರು ನೀನು. ಅಪ್ಪ ಅವರ ನೋವಿನ ಮಾತುಗಳನ್ನು ಹೇಳುತ್ತಿದ್ದರೆ ನನ್ನ ಕಣ್ಣಿನಲ್ಲಿ ನೀರು ಬರುತ್ತಿತ್ತು. ಅಪ್ಪನನ್ನು ತಬ್ಬಿಕೊಂಡು, ನಿಮ್ಮ ಮಗ ಜೀವಂತವಾಗಿ ಇದ್ದಾನೆ, ನೀವೆಂದು ಅನಾಥರಲ್ಲ ಅಂತ ಹೇಳಿದೆ. ಅಷ್ಟರಲ್ಲಿ ನನ್ನ ಹೆಂಡತಿ ಸ್ವಲ್ಪ ಟೆನ್ಷನ್ ಆಗಿ ಓಡಿ ಬಂದಳು. ಏನಾಯಿತು ಅಂತ ಕೇಳಿದಾಗ ನನ್ನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹೇಳಿದಳು, ಹೋದ ತಿಂಗಳು ನಿಮ್ಮ ತಂಗಿ ಮತ್ತು ತಂಗಿ ಗಂಡ ಕೂಡ ಸ್ಪಾಟ್ ಔಟ್ ಅಂತೆ. ಅಮೇರಿಕದಲ್ಲಿರುವ ನನ್ನ ಗೆಳತಿ ಹೇಳಿದಳು. ನನ್ನ ಫೋನ್ ನಂಬರ್ ಇಷ್ಟು ದಿನ ಅವಳಿಗೆ ಸಿಕ್ಕಿರಲಿಲ್ಲವಂತೆ. ಈಗ ಸಿಕ್ಕಿ ವಿಷಯವನ್ನು ಹೇಳಿದಳು. ಈ ವಿಷಯವನ್ನು ಮೂಲೆಯಲ್ಲಿ ಕೇಳಿಸಿಕೊಂಡ ಅಪ್ಪ ಹೇಳಿದರು, ನಾನು ಮಾಡಿದ ತಪ್ಪಿಗೆ ದೇವರು ಶಿಕ್ಷೆ ಕೊಟ್ಟ. ಆದರೆ ಎತ್ತ ಅಪ್ಪನಿಗೆ ಮಾಡಿದ ಮೋಸ, ನನ್ನ ಆಸ್ತಿಯನ್ನು ತಿಂದು ಅರಗಿಸಿಕೊಳ್ಳಲು ಕೂಡ ಅವಳಿಗೆ ಆ ಭಗವಂತ ಆಯುಷನ್ನು ಕೊಟ್ಟಿಲ್ಲ ಅಂತ ಅಪ್ಪ ಅಳುತ್ತಿದ್ದರು. ನಾನು ಮತ್ತು ನನ್ನ ಹೆಂಡತಿ ಅಪ್ಪನನ್ನು ಹಿಡಿದುಕೊಂಡು ಅವರಿಗೆ ಸಮಾಧಾನ ಮಾಡುತ್ತಿದ್ದೆವು. ಅಪ್ಪ ಅಮ್ಮ ಅಂದರೆ ಕಣ್ಣಿಗೆ ಕಾಣುವ ದೇವರು. ಅವರಿಗೆ ಮೋಸ ಮಾಡಿದರೆ ದೇವರಿಗೆ ಮೋಸ ಮಾಡಿದಂತೆ.
ಎಂದೂ ಕೂಡ ಆ ರೀತಿಯ ಮಕ್ಕಳಿಗೆ ದೇವರು ಒಳ್ಳೆಯದು ಮಾಡುವುದಿಲ್ಲ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.